ಪುರಾಣ ಓದಿದ ತಕ್ಷಣ ತಲೆಯೆಲ್ಲ ಚಿತ್ರಾನ್ನ ಆಗಿಬಿಡುತ್ತೆ. ಅಯ್ಯೋಯ್ಯೋ ಇದೆಲ್ಲ ಓದೋದೇ ಬೇಡ ಅಂತ, ನಮಗೆ ಈ ಸಮಸ್ಯೆಯೇ ಬೇಡ ಅಂತ. ಆದರೆ ಆಚಾರ್ಯರು ಅದಕ್ಕೋಸ್ಕರ ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಸಮಗ್ರ ಪುರಾಣವನ್ನು ಓದುವಾಗ ನಮಗೆ ಏನು ಎಚ್ಚರ ಇರಬೇಕು ಅನ್ನೋದನ್ನು ಹೇಳಿದರು. ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಓದಬೇಕು. ನೋಡಿ, ಅಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಅನೇಕ ಪದಗಳು ಬರ್ತವೆ. ಸ್ಕಂದ ಸ್ಕಂದಧರೋ ಧುರ್ಯ, ಸ್ಕಂದ ಅಂತ ಶಬ್ದ ಇದೆ. ಜ್ಯೋತಿರ್ಗಣೇಶ್ವರ, ಗಣೇಶ್ವರ ಅಂದರೆ ಗಣೇಶನ ಹೆಸರು ಬರುತ್ತೆ ಅಂತ. ಆದಿತ್ಯೋ ಜ್ಯೋತಿರಾದಿತ್ಯ, ಸೂರ್ಯನ ಹೆಸರು ಬರುತ್ತೆ. ಸರ್ವಶರ್ವ ಶಿವಸ್ಥಾಣು, ರುದ್ರೋ ಬಹುಶರ ಬಭ್ರು, ರುದ್ರನ ಹೆಸರು ಬರುತ್ತೆ. ನೀವು ಯಾರ್ಯಾರನ್ನ ಉನ್ನತವಾದ ದೇವತೆಗಳು ಅಂತ ಹೇಳುವ ಹೆಸರುಗಳಿವೆಯೋ ಅವೆಲ್ಲವೂ ವಿಷ್ಣು ಸಹಸ್ರನಾಮದೊಳಗೆ ಸೇರಿಕೊಳ್ಳುತ್ತೆ. ಕೇವಲ ದೇವತೆಗಳ ಹೆಸರು ಮಾತ್ರ ಅಲ್ಲ. ಒಂದು ಊರಿನಲ್ಲಿ ಒಬ್ಬ ಗ್ರಾಮಾಧಿಕಾರಿ ಇದ್ದಾನೆ, ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಾನೆ. ಅಂತಹ ಸ್ಥಾನಕ್ಕೆ ಕೊಡುವ ಹೆಸರನ್ನು ಅಗ್ರಣೀಹಿ, ಗ್ರಾಮಣೀಹಿ, ಸಂಪತ್ತಿದ್ರೆ ಶ್ರೀಮಾನ್, ತುಂಬ ವೇಗವಾಗಿ ಹೋಗ್ತಾ ಇದ್ದಾನೆ ಅಂದರೆ ವೇಗವಾನ್, ಜಾಸ್ತಿ ಊಟ ಮಾಡ್ತಾನೆ ಅಂದರೆ ಅಮಿತಾಶನಃ. ನಮ್ಮ ಬದುಕಿನಲ್ಲಿ ನಾವೇನೆಲ್ಲ ಘಟನೆಗಳನ್ನು ನೋಡ್ತೇವೆ, ಆ ಎಲ್ಲ ಘಟನೆಗಳಿಗೂ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯ ಚಿಂತನೆಯನ್ನು ನಾವು ಮಾಡುವಾಗ ಅದರ ಒಳಗೆ ನಿಂತ ಭಗವಂತನ ರೂಪವನ್ನು ನೆನಪಿಸುತ್ತೆ. ಇದು ಪ್ರತಿಯೊಬ್ಬನಿಗೂ ಬೇಕು. ನಾವು ಅಡಿಗೆ ಮಾಡ್ತಾ ಇದ್ದೇವೆ ಅಂದರೆ ನಾವು ಕೊಡುವಂತಹ ನಿವೇದನೆ ಏನಿದೆ, ಸಾರಂಗಃ, ಅವನು ಸಾರವನ್ನು ಸ್ವೀಕರಿಸುವವನವನು. ಲೋಕಾಧ್ಯಕ್ಷ, ಇಡೀ ಲೋಕವನ್ನು ನಿಯಂತ್ರಣ ಮಾಡುವನು. ಸುರಾಧ್ಯಕ್ಷ, ಧರ್ಮಾಧ್ಯಕ್ಷ. ಅಲ್ಲಿ ಒಂದೊಂದು ಶಬ್ದವನ್ನು ಯೋಚನೆ ಮಾಡ್ತಾ ಹೋಗೋಣ. ನಾವು ಕೊಡುವ ಯಜ್ಞದ ಪ್ರತಿಯೊಂದು ವಷಟ್ಕಾರವನ್ನು, ಸ್ವಾಹಾಕಾರವನ್ನು ಸ್ವೀಕರಿಸುವವನು. ಅಹಂ ಹಿ ಸರ್ವಯಜ್ಞಾನಂ ಭೋಕ್ತಾಚ ಪ್ರಭುರೇವಚ. ಹೀಗೆ ನಮ್ಮ ಜೀವನದ ಪ್ರತಿ ಹೆಜ್ಜೆಗೂ ಸಂಬಂಧಪಡುವ ಮಾತುಗಳನ್ನು ವಿಷ್ಣು ಸಹಸ್ರನಾಮದ ನಾಮಗಳು ಹೇಳುತ್ತವೆ. ಆ ನಾಮವನ್ನು ಅನುಸಂಧಾನ ಮಾಡುವುದರಿಂದಾಗಿ ನಮ್ಮ ಬದುಕು ಎಷ್ಟು ಸ್ವಚ್ಛ ಆಗುತ್ತೆ. ನಮ್ಮ ದೇಹದ 72,000 ನಾಡಿಗಳಿಗೆ ಸಂಬಂಧಪಟ್ಟ ಒಂದು ವಿಶೇಷ ಸಂಕೇತವನ್ನು ಅದು ಹೇಳುತ್ತೆ. ಅಂದರೆ ಇಷ್ಟು ಕಾರಣಗಳಿಂದ ನಾವು ಪಾರಾಯಣವನ್ನು, ನಾಮೋಚ್ಚಾರಣೆಯನ್ನು ಮಾಡುವುದು ಅತ್ಯಂತ ಅಗತ್ಯ. ಪಾರಾಯಣ ಮಾಡುವಾಗ ಸಾಮಾನ್ಯವಾಗಿ ಬಾಯಿ ಬಿಟ್ಟು ಹೇಳುವುದು ತುಂಬ ಉತ್ತಮ. ಜಪ ಮಾಡುವಾಗ ಅದನ್ನು ನಾವು ನಮ್ಮ ಮನಸ್ಸಿನೊಳಗೆ ಬಾಯಿಯನ್ನು ಬಿಡಬೇಕು, ಆದರೆ ಸದ್ದು ಹೊರಗೆ ಕೇಳಿಸಬಾರ್ದು, ನಮಗೆ ಮಾತ್ರ ಕೇಳಿಸ್ಬೇಕು. ಅದಕ್ಕೆ ಉಪಾಂಶು ಅಂತ ಹೇಳ್ತಾರೆ. ಹೀಗೆ ಜಪ ಮಾಡಬೇಕು ಅಂತ ಅನ್ನೋದು ಕ್ರಮ. ಒಟ್ಟಂತೂ ಶಾಸ್ತ್ರವನ್ನು ಅಧ್ಯಯನ ಮಾಡುವುದರ ಉದ್ದೇಶ ನಮಗೆ ಭಗವಂತನ ಬಗ್ಗೆ ಅರಿವು ಚೆನ್ನಾಗಿ ಬರಬೇಕು ಅಂತ. ಸರಿ, ನಮ್ಮ ಶಾಸ್ತ್ರ ಚಿಂತನೆ ಚೆನ್ನಾಗಿ ಆಗಬೇಕು ಅಂತಂದರೆ ಅದಕ್ಕೆ ತುಂಬ ಸಿದ್ಧತೆಗಳು ಬೇಕು, ಶುದ್ಧಿ ಬೇಕು. ಶುದ್ಧಿ ಎಲ್ಲಿಂದ ಬರುತ್ತೆ? ಮನಸ್ಸಿನ ಶುದ್ಧಿ ಅನ್ನೋದು ಒಂದು ರೀತಿಯಿಂದ ಹಿರಿಯರ ಸೇವೆ, ಶಾಸ್ತ್ರದ ಶ್ರವಣ, ತೀರ್ಥಕ್ಷೇತ್ರಗಳ ಅಟನ, ಅದರ ಜೊತೆಗೆ ಮುಖ್ಯವಾಗಿ ಒಂದು ಆಹಾರ ಶುದ್ಧಿ. ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವಾ ಸ್ಮೃತಿ. ಆಹಾರ ಶುದ್ಧಿಯನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ. ನಾವು ಆಹಾರವನ್ನು ಶುದ್ಧ ಮಾಡುವುದು ಅಂದರೆ ಏನು? ಭಗವಂತನಿಗೆ ಒಪ್ಪಿಸಿದ ಅನ್ನವನ್ನು ತಿನ್ನುವುದು. ಅದಕ್ಕೊಂದು ಮಾತು ಹೇಳಿದರು, ಹಿತಭುಕ್ ಮಿತಭುಕ್ ಋತಭುಕ್ ಸಯೇವ ಅರುಕ್. ತಿನ್ನುವಂತಹ ಪದಾರ್ಥವನ್ನು ಹಿತವಾಗಿ ತಿನ್ನಬೇಕು. ಮೂಗಿನ ತನಕ ತಿಂದು ಕೆಮ್ಮಿದ್ರೆ 2 ಕಾಳು ಉದುರುವಷ್ಟು ತಿನ್ನಬಾರ್ದು. ಹಿತಭುಕ್, ನಮ್ಮ ದೇಹಕ್ಕೆ ಯಾವುದು ಬೇಕೋ ಅಂತಹದ್ದನ್ನು ಹಿತ. ಹಿತ ಅಂದರೆ ದೇಹಕ್ಕೆ ಹಿತವಾಗುವುದು. ಎಲ್ಲರಿಗೂ ಎಲ್ಲವೂ ಹಿತ ಅಲ್ಲ. ನಮ್ಮ ಇವತ್ತಿನ ಆರೋಗ್ಯದ ಬೇಕಾದಷ್ಟು ಟಿಪ್ಸ್ಗಳು ಕಾಳ ಸಂತೆಯ ಹಾಗೆ ಬರ್ತಾನೆ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇರ್ತಾರೆ. ಆದರೆ ವಸ್ತುತಃ ಒಂದು ಸಂಗತಿ ಏನು ಅಂದರೆ, ನಾವು ಯಾವ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವರೋ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಆಹಾರವನ್ನು ತಿನ್ನುವುದು ನಮಗೆ ಹಿತ. ಅಂದರೆ ಈಗ ಕರಾವಳಿ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವರಾದರೆ ಅವರಿಗೆ ತೆಂಗಿನೆಣ್ಣೆಯೇ ಹಿತ. ಶೇಂಗಾ ಬೆಳೆದು ಆ ಪ್ರದೇಶದಲ್ಲಿ ಬೆಳೆದ ಪದಾರ್ಥವನ್ನೇ ಎಣ್ಣೆಯಾಗಿ ಬಳಸುವಂಥವರಿಗೆ ಆ ಎಣ್ಣೆನೇ ಹಿತ. ಹಬ್ಬಿಸಿದರು, ತೆಂಗಿನೆಣ್ಣೆ ತಿಂದರೆ ಹಾರ್ಟಿಗೆ ತೊಂದರೆ ಆಗುತ್ತೆ, ಅದು ಕೊಲೆಸ್ಟ್ರಾಲ್ ತುಂಬುತ್ತೆ, ಏನೂ ಇಲ್ಲ. ಅದನ್ನೇ ತಮ್ಮ ಜೀವನದಲ್ಲಿ ಅನುಸರಿಸಿದವರು ಹೌದಾದರೆ ಅದು ಅವರಿಗೆ ಯಾವತ್ತೂ ತೊಂದರೆ ಕೊಡಲ್ಲ. ತುಪ್ಪವನ್ನು ನಿಮ್ಮ ದೇಹಕ್ಕೆ ತುಂಬ ತೊಂದರೆ ಎಂದರು. ಖಂಡಿತ ಈಗ ತಿನ್ನುವ ತುಪ್ಪ ತಿಂದರೆ ಹಾಗೆ ಆಗುತ್ತೆ. ಯಾಕೆಂದರೆ ಅಲ್ಲಿ ತುಪ್ಪನೇ ಇರುವುದಿಲ್ಲ. ಅದು ಶುದ್ಧ ದನದ ಶುದ್ಧ ತುಪ್ಪ ಆದರೆ ಖಂಡಿತ ಒಂದು ವಿಶೇಷ ಏನು ಗೊತ್ತಾ, ತುಪ್ಪದ್ದು ಆಯುರ್ವೈ ಘೃತಂ ಅಂತ ಆಯುರ್ವೇದ ಹೇಳುವುದು. ನಾವು ತಿಂದ ಅನ್ನದಲ್ಲಿ ಯಾವ ಪದಾರ್ಥವನ್ನೂ ಕೂಡ ನಾವೇನು ತಿಂತೇವೆ ಅದರಲ್ಲಿ 3 ಭಾಗ ಆಗುತ್ತೆ. ಆದರೆ ಒಂದು ಪದಾರ್ಥದಲ್ಲಿ ಮಾತ್ರ 2 ಭಾಗ ಆಗುವುದು. 3 ಭಾಗ ಯಾವುದು? ಒಂದು ದೇಹಕ್ಕೆ ಬೇಡವಾದ ಮಲ, 2ನೇದು ದೇಹಕ್ಕೆ ಬೇಕಾದ ರಕ್ತ, ಮಾಂಸ, ಮಜ್ಜೆ, ಮೂಳೆ ಇತ್ಯಾದಿ, 3ನೇದು ಸೂಕ್ಷ್ಮವಾದ ಮನಸ್ಸು. ಎಲ್ಲ ಪದಾರ್ಥದಲ್ಲೂ 3 ಅಂಶ ಇದೆ. ಆದರೆ ಒಂದು ಪದಾರ್ಥದಲ್ಲಿ 3ನೇ ಅಂಶ ಇಲ್ಲ, ಮಲವಾಗಿ ಹೋಗುವುದೇ ಇಲ್ಲ. ಯಾವುದು ಅಂದರೆ ತುಪ್ಪ. ಯಾಕೆ ಅಂದರೆ ಅದು ಹುಲ್ಲಿನಿಂದ ಸಾರವಾಗಿ ಹಾಲು,
ಹಾಲಿನಿಂದ ಸಾರವಾಗಿ ಮೊಸರು, ಮೊಸರಿನಿಂದ ಸಾರವಾಗಿ ಬೆಣ್ಣೆ, ಬೆಣ್ಣೆಯಿಂದ ಸಾರವಾಗಿ ತೆಗೆದು ಬಂದದ್ದು ತುಪ್ಪ. ಅದು ಇಡೀ ಸಾರ. ಅದರಲ್ಲಿ ಮತ್ತೆ ಸಾರ ತೆಗಿಲಿಕ್ಕೇನಿದೆ? ಅದರಲ್ಲಿ ಬೇಡವಾದ್ದಿಲ್ವೇ ಇಲ್ಲ. ಅದರಿಂದಾಗಿ ನಾವು ತಿಂದ ಅನ್ನದಲ್ಲಿ ಮಲದ ಪ್ರವೇಶವೇ ಇಲ್ಲದೆ ದೇಹಕ್ಕೆ ಚೆನ್ನಾಗಿ, ಅಗತ್ಯಕ್ಕಿಂತ ಜಾಸ್ತಿ ತಿಂದರೆ ಯಾವುದು ದೇಹ ತಡ್ಕೊಳ್ಳಲ್ಲ, ಅದು ಬೇರೆ, ಅಮೃತವು ವಿಷವಾಗುತ್ತೆ. ಆದರೆ ಪ್ರಮಾಣದಲ್ಲಿ ನಿತ್ಯವೂ ನಾವು ಅದು ಬುದ್ಧಿಯನ್ನು ಚೆನ್ನಾಗಿ ಬೆಳೆಸಲಿಕ್ಕೆ ಬೇಕಾದದ್ದು. ಇವತ್ತು ಎಷ್ಟೋ ಜನಕ್ಕೆ ಹಾಲು ಕಂಡ್ರೆ ಆಗಲ್ಲ, ತುಪ್ಪ ಕಂಡ್ರೆ ಆಗಲ್ಲ, ಕೆನೆ ಕಂಡ್ರೆ ಆಗಲ್ಲ, ಬೆಣ್ಣೆ ಕಂಡ್ರೆ ಆಗಲ್ಲ, ಏನೇನೋ ಸಮಸ್ಯೆಗಳಿದ್ದಾವೆ. ಅದಕ್ಕೆ ಶಾಸ್ತ್ರದ ದಾರಿಯಲ್ಲಿ ನಾವು ಯೋಚನೆ ಮಾಡಿದರೆ, ಪುರಾಣ ಹೇಳುವ ಒಂದು ಮಾತು, ಅವನು ಹೋದ ಜನ್ಮದಲ್ಲಿ ಅಕಸ್ಮಾತ್ ಹಸುವಿಗೆ ತುಂಬ ಹಿಂಸೆ ಕೊಟ್ಟಿದ್ದ ಅಂದರೆ ಹಸುವಿನ ಪದಾರ್ಥವನ್ನು ತಿನ್ನುವ ಭಾಗ್ಯವನ್ನು ಅವನು ಕಳ್ಕೊಂಡು ಈ ರೀತಿ ಹಾಲು ಇಷ್ಟಪಡದೆ, ಮೊಸರು ಇಷ್ಟಪಡದೆ, ಕೆನೆ ಇಷ್ಟಪಡದೆ ಕಷ್ಟಪಡ್ತಾನೆ ಅಂತ. ಅಂದರೆ ದೇಹಕ್ಕೆ ಬುದ್ಧಿ ಚೆನ್ನಾಗಿ ಚುರುಕಾಗಿರಬೇಕು ಅಂತಂದರೆ, ಆಯುಷ್ಯ ಚೆನ್ನಾಗಿರಬೇಕು ಅಂದರೆ ತುಪ್ಪದ ಅನಿವಾರ್ಯವಾದ ಬಳಕೆ ಇದೆ. ನೋಡಿ, ಹಿಂದೆ ಎಲ್ಲ ಆಹಾರಕ್ಕೆ ಬಳಸುವಾಗ ಅನ್ನ ಶುದ್ಧಿ ಅಂತ ತುಪ್ಪವನ್ನು ಹಾಕ್ತಾರೆ. ನಾವು ಆಹಾರವನ್ನು ಸ್ವೀಕರಿಸುವಾಗ ತುಪ್ಪ ಇರಲೇಬೇಕು. ಆ ತುಪ್ಪದ ಅನ್ನವನ್ನು ನಾವು ಚೆನ್ನಾಗಿ ಕಲಸಿ ಊಟ ಮಾಡಿದ ಮೇಲೆ ಅದರ ಇನ್ನೂ ಒಂದು ವಿಶೇಷತೆಯಿಂದ ಕೈ ತೊಳೆದ ಮೇಲೆ ನಾವು ಕೈಯ ನೀರನ್ನು ಕಣ್ಣಿಗೆ ಹಚ್ಚಿಕೊಳ್ತೇವಲ್ವ, ಅದರಿಂದಾಗಿ ಕಣ್ಣಿಗೆ ಸಂಬಂಧಪಟ್ಟ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ಎರಡು ಕಾರಣ. ಒಂದು, ನಮ್ಮ ಕೈಯಲ್ಲಿ ಯಾವಾಗಲೂ ಪ್ರಾಣಶಕ್ತಿ ಜಾಗೃತವಾಗಿರುತ್ತೆ, ಅನ್ನದಲ್ಲಿ ಸೇರಿ ಅಂದರೆ ಅದೊಂದು ಪ್ರಸಾದ. ಎರಡನೇದು ತುಪ್ಪ. ಇಷ್ಟೆಲ್ಲ ಸೇರಿ ನಾವು ಕಲಸಿದಾಗ ಅದರಲ್ಲಿರುವ ಸಾತ್ವಿಕ ಎನರ್ಜಿ ಏನಿದೆ ಅದು ಕಣ್ಣಿನ ಎಲ್ಲ ಥರದ ದೃಷ್ಟಿದೋಷಗಳನ್ನು ಕಲಿಯುವಷ್ಟು ಸಾಮರ್ಥ್ಯ ಇದೆ. ಚವನಂ ಚೇಂದ್ರಮಶ್ವಿನೋ ಭೋಜನಾಂತೆ ಸ್ಮರೇದ್ಯಸ್ತು ತಸ್ಯ ಚಕ್ಷುರ್ನ ಹೀಯತೆ. ಯಾರು ಆ ಕಥೆ ಬರುತ್ತಲ್ಲ, ಶರಿಯಾತಿ ಸುಕನ್ಯೆಯರ ಕಥೆ, ಅದನ್ನು ಚೆನ್ನಾಗಿ ನೆನಪಿಸಿಕೊಂಡು, ಅಲ್ಲಿ ಚವನನಿಗೆ ಅಶ್ವಿದೇವತೆಗಳಿಂದ ಕಣ್ಣು ಬಂತು ಅನ್ನುವ ಕಥೆ ಇದೆ. ಈ ಕಥೆಯನ್ನು ಕೇಳಿ ಈ 5 ಜನರನ್ನು ನೆನಪಿಸಿಕೊಂಡು ಯಾರು ಊಟ ಆದಮೇಲೆ ಕೈಯ ಬೆರಳಿನ ತುದಿಯಲ್ಲಿ ನೀರನ್ನು ಕಣ್ಣಿನ ಒಳಗೆ ಹನಿಯಾಗಿ ಹಾಕಿಕೊಳ್ತಾನೋ ಅವನ ಕಣ್ಣಿಗೆ ದೋಷವೇ ಬರುವುದಿಲ್ಲ, ಬಂದಿದ್ರೂ ಕಮ್ಮಿ ಆಗುತ್ತೆ ಅಂತ. ಇಷ್ಟು ಆಹಾರದಲ್ಲಿರುವ ಗುಣದಿಂದಾಗಿ ನಾವು ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಹಿತಭುಕ್, ನಮ್ಮ ದೇಹಕ್ಕೆ ಹಿತ, ಆ ಪ್ರದೇಶಕ್ಕೆ ಯಾವುದು ಒಗ್ಗುತ್ತೋ ಎಲ್ಲರಿಗೂ ಎಲ್ಲವೂ ಹಿತ ಆಗುವುದಿಲ್ಲ. ಅಲ್ಲ, ಹಿತ ಆಯಿತು ಅಂತ ಜಾಸ್ತಿ ತಿನ್ನಲೂಬಾರ್ದು, ಹಾಗೆ ಅದೇ ಅಹಿತ ಆಗುತ್ತೆ. ಅದಕ್ಕೋಸ್ಕರ ಮಿತಭುಕ್ ಅಂದರು, ಮಿತವಾಗಿ ತಿನ್ನಿ. ಅಲ್ಲ, ನಾವು ಹಿತವಾಗಿ ತಿಂತೇವೆ, ಮಿತವಾಗಿ ತಿಂತೇವೆ, ನಮಗೆ ತುಂಬ ಇಷ್ಟ ಇದೆ, ಏನೇನೋ ಇಷ್ಟ ಇದೆ, ಅದನ್ನೆಲ್ಲ ತಿಂತೇವೆ, ಅದಕ್ಕೆ ಋತಭುಕ್ ಅಂದರು. ಕೆಲವನ್ನು ಶಾಸ್ತ್ರದಲ್ಲಿ ತಿನ್ನಬೇಕು ಅಂತ ಹೇಳಿದರು, ಕೆಲವನ್ನು ಶಾಸ್ತ್ರದಲ್ಲಿ ತಿನ್ನಬಾರ್ದು ಅಂತ ಹೇಳಿದರು. ನಮಗೇನು ಅಂದರೆ, ಇವತ್ತು ವಿದೇಶಿ ಪದ್ಧತಿಯ ಅದನ್ನೇ ನಾವು ಆಶ್ರಯಿಸುವುದಾದ್ರಿಂದಾಗಿ ತುಂಬ ಮೆಡಿಸಿನ್ ವ್ಯಾಲ್ಯೂ ಇದೆ, ಅಂಥ ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ಹೇಳ್ತೀರಿ. ಇದೆಲ್ಲ ಏನರ್ಥ ಅಂದರೆ, ಅದಕ್ಕೆ ನೋಡಿ, ಲಶುನ ಅಂದರೆ ಬೆಳ್ಳುಳ್ಳಿ, ಅದಕ್ಕೆ ಮಹೌಷಧ ಅಂತ ಹೆಸರು. ಆಯುರ್ವೇದದಲ್ಲಿ ಔಷಧಗಳಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿರುವಂತಹದ್ದು ಅಂತ. ಇನ್ನು ಹೃದಯದ ದೋಷ ಇದ್ದವರಿಗೆ ಅದನ್ನು ಲಶುನ್ ಅಂತ ಮಾತ್ರೆಯೂ ಸಿಗುತ್ತೆ, ಅದನ್ನು ತಿನ್ನಲೇಬೇಕು ಅಂತ ಅನಿವಾರ್ಯತೆಯನ್ನು ಹೇಳ್ತಾರೆ. ಹಾಗಾದರೆ ಒಂದು ಕಡೆಯಿಂದ ನೀವು ಮಹೌಷಧ ಅಂತ ಶಾಸ್ತ್ರದಲ್ಲಿ ಅಲ್ಲೇ ಒಂದು ಕಡೆ ಬರುತ್ತೆ, ಆದರೆ ಇನ್ನೊಂದು ಕಡೆ ನೀವು ಋತಭುಕ್ ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಮತ್ತು ನಾವು ಪ್ರಾಮಾಣಿಕವಾಗಿ ದುಡಿದದ್ದನ್ನು ತಿನ್ನಬೇಕು ಅಂತ. ಅಲ್ಲಿ ಇನ್ನೂ ಒಂದಿದೆ, ಋತ ಅನ್ನೋ ಶಬ್ದಕ್ಕೆ ಪ್ರಾಮಾಣಿಕವಾಗಿ ದುಡಿದದ್ದನ್ನು, ಎಲ್ಲಿಂದನೋ ತಲೆ ಒಡೆದು ಬಂದು ತಿಂದದ್ರಿಂದ ಅದು ತಲೆ ಒಡೆಯುವ ಕೆಲಸಕ್ಕೇನೆ ಮನಸ್ಸು ಪ್ರೇರಣೆ ನೀಡುತ್ತೆ. ಅದರಿಂದಾಗಿ ಪ್ರಾಮಾಣಿಕವಾಗಿ ದುಡಿದ ಅನ್ನ, ಎರಡನೇದು ಶಾಸ್ತ್ರದಲ್ಲಿ ಹೇಳಿದ ಅನ್ನವನ್ನು ತಿನ್ನಬೇಕು. ಹಾಗಾದರೆ ಇದನ್ನು ದೇವರು ಸೃಷ್ಟಿ ಯಾಕೆ ಮಾಡಿದ? ಇಲ್ಲಿ ಒಂದು ಸೂಕ್ಷ್ಮ ಇದೆ. ಅಂದರೆ ಈ ಮಾತು ಹೇಳಿದ ತಕ್ಷಣ ನಮಗೆ ಪರ್ಮಿಷನ್ ಸಿಕ್ಕಿತು ಅಂತ ಆಗುತ್ತೆ ಹೊರತು, ನಮಗೆ ಬೇಕಾದ ಅನುಕೂಲ ಸಿಂಧುವನ್ನು ನಾವು ಯೋಚನೆ ಮಾಡಿದರೆ ನಮ್ಮ ದಾರಿ ತಪ್ಪತ್ತೆ. ವಿದೇಶದವರಿಗೇನು ಅಂದರೆ ದೇಹದ ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿ. ನಮ್ಮ ಪ್ರಾಚೀನರಿಗೆ ದೇಹದ ಜೊತೆಗೆ ಮನಸ್ಸಿನ ಆರೋಗ್ಯದ ಬಗ್ಗೆಯೂ ಕಾಳಜಿ ಇದೆ. ಯಾಕೆಂದರೆ ನಮಗೆ ಈಗ ಬರೀ ಹೊಟ್ಟೆ ಬಗ್ಗೆ ಮಾತ್ರ ಯೋಚನೆ, ತಲೆ ಇರುವುದಿಲ್ಲ ನಮಗೆ, ಅದರಿಂದಾಗಿ ತಲೆಯ ಆರೋಗ್ಯ ಬಗ್ಗೆ ಕಾಳಜಿ ಇಲ್ಲ. ಆದರೆ ಪ್ರಾಚೀನರಿಗೆ ಹಾಗಲ್ಲ. ಯಾವುದನ್ನು ತಿಂದರೆ ನಮ್ಮ ಅಧ್ಯಯನಕ್ಕೆ ತೊಂದರೆ ಆಗುತ್ತೋ, ನಮ್ಮ ಮನಸ್ಸು ಏಕಾಗ್ರತೆಯನ್ನು ಕಳ್ಕೊಳ್ಳುತ್ತೋ, ಯಾವುದರಿಂದ ಸ್ಟಿಮ್ಯುಲೇಟ್ ಆಗಿ ನಾವು ಯಾವುದು ದಾರಿ ಇದೆಯೋ ಆ ದಾರಿಯಲ್ಲಿ ಸಾಗ್ಲಿಕ್ಕಾಗೋದಿಲ್ವೋ ಅಂಥದ್ದನ್ನು ತಿನ್ನಬೇಡಿ ಅಂತ ಹೇಳಿತು. ಹಾಗಾದರೆ ಒಂದು ಅರ್ಥ ಏನಾಯಿತು? ತಿನ್ನಬಾರ್ದು ಅಂದರೆ ನಾಲಿಗೆ ಚಪಲಕ್ಕೋಸ್ಕರ ತಿನ್ನಬಾರ್ದು. ಮದ್ದಿನ ದೃಷ್ಟಿಯಿಂದ ತಿನ್ನುವುದಿದ್ರೆ ಖಂಡಿತ ತಪ್ಪಲ್ಲ. ಅದು ಯಾವುದೋ ಒಂದು ಆರೋಗ್ಯದ ದೃಷ್ಟಿಯಿಂದ ರೋಗ ಪರಿಹಾರಕ್ಕೋಸ್ಕರ ನಾವು ಆಹಾರವನ್ನು ಬಳಸ್ತಾ ಇದ್ದೇವೆ ಅಂತಂದರೆ ನಿಜವಾಗಿಯೂ ಕೂಡ ಆ ಆರೋಗ್ಯ ಪರಿಹಾರ ಆಗತ್ತೆ ಅನ್ನೋದು ಹೌದಾದರೆ ಅದು ಖಂಡಿತ ನಮ್ಮ ಜಾತಿ ಭ್ರಷ್ಟತೆಗೆ ಖಂಡಿತ ಕಾರಣ ಆಗಲ್ಲ. ನಾವೀಗ ಏನೇ ಹೇಳಿದರೂ ಡಾಕ್ಟ್ರ್ ಹತ್ರ ಹೋಗಿ ಮಾತ್ರೆ ತೊಗೊಂಡ್ರು ಅದರಲ್ಲೂ ಅದೇ ಇರುತ್ತೆ, ನಾವು ಬಾಯಲ್ಲಿ ಮಾತ್ರ ಅದನ್ನು ಹೇಳುತ್ತೇವಷ್ಟೇ. ಹಾಗಾಗಿ ಜೀವನದಲ್ಲಿ ಅತ್ಯಂತ ಅಗತ್ಯ ಅನ್ನುವ ಕಾರಣಕ್ಕೇನೆ ಅನೇಕ ವಸ್ತುಗಳನ್ನು ಸೃಷ್ಟಿ ಮಾಡಿರ್ತಾನೆ. ಆ ಎಲ್ಲ ವಸ್ತುಗಳನ್ನು ಅಗತ್ಯ ಕಾಲದಲ್ಲಿ ಮಾತ್ರ ಸ್ವೀಕರಿಸಬೇಕು ಹೊರತು ನಾಲಿಗೆಯ ಚಪಲಕ್ಕೋಸ್ಕರ ತಿನ್ನುವುದಲ್ಲ. ನಾವು ನಾಲಿಗೆ ಚಪಲಕ್ಕೋಸ್ಕರ ತಿಂದ ಮೇಲೇ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ತಪ್ಪುತ್ತೆ. ಅದಕ್ಕೋಸ್ಕರ ಅವರು ಹೇಳಿದರು
ಕಾಲಕ್ಕೆ ತಿನ್ನಬೇಕು. ಅವರು ಹೇಳಿದರು ನಿತ್ಯೋಪವಾಸಿ ಅಂತ ದಾಸರು. ನಿತ್ಯೋಪವಾಸಿ ಅಂದ್ರೇನು? ಯಾವಾಗಲೂ ಉಪವಾಸ ಮಾಡ್ತಾ ಇರ್ತಾನೆ ಅಂತ ಅರ್ಥ ಅಲ್ಲ. ಯಾವ ಕಾಲಕ್ಕೆ ತಿನ್ನಬೇಕು ಅಂತ ಶಾಸ್ತ್ರ ಹೇಳಿರುತ್ತೋ ಅಷ್ಟು ಕಾಲದಲ್ಲಿ ಮಾತ್ರ ತಿಂದು ಉಳಿದ ಕಾಲದಲ್ಲಿ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತಂದರೆ ಅವನು ನಿತ್ಯೋಪವಾಸಿ ಅಂತ ಅರ್ಥ. ಇವತ್ತು ಡಾಕ್ಟ್ರ್ ಅಂದರೆ ಗಂಟೆಗೆ ತಿಂತಾ ಇರಿ ಅಂತ ಹೇಳ್ತಾ ಇರ್ತಾರೆ. ಯಾಕೆಂದರೆ ನಮಗೆ ಅದಕ್ಕಿಂತ ಹೆಚ್ಚು ರೋಗಗಳಿದೆ. ನಮ್ಮ ಆಹಾರದ ಪದ್ಧತಿ ಅಷ್ಟು ಕೆಟ್ಟಿದೆ. ಅದರಿಂದಾಗಿ ಇವತ್ತು ಏನು ಕೇಳಿದರೂ ನೀವು ಹೆಚ್ಚು ಹೊತ್ತು ಉಪವಾಸ ಇರಬಾರ್ದು ಅನ್ನುವ ಮಾತು ಬರುತ್ತೆ. ಅದು ನಾವು ಮೊದಲಲ್ಲಿ ತಿನ್ನಬೇಕು ಅನ್ನೋ ಆಸೆ ಇಟ್ಕೊಂಡು ಅವರು ಹೇಳಿದ ಮಾತನ್ನೇ ವೈದ್ಯ ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು ಅಂತ ನಾವು ಆ ರೀತಿಯ ದಾರಿಗಿಳಿದಿದ್ದೇವೆ. ಆದರೆ ಖಂಡಿತ ಅದು ಶಾಸ್ತ್ರೀಯ ಅಲ್ಲ. ಅವರು ಹೇಳುವಂತಹದ್ದು ಋತ ಅಂದರೆ ಯಾವ ಕಾಲಕ್ಕೆ ಹೇಳಿದ್ದಾರೋ ಆ ಕಾಲಕ್ಕೆ ತಿನ್ನುವುದು. ಋತ ಅಂದರೆ ಯಾವುದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೋ ಆಹಾರಕ್ಕೆ ಬಳಸಬಹುದು ಅಂತ ಅದನ್ನು ಮಾತ್ರ ತಿನ್ನುವುದು. ಋತಭುಕ್ ಅಂದರೆ ನಾವು ಯಾವುದನ್ನು ಪ್ರಾಮಾಣಿಕವಾಗಿ ದುಡಿದಿರ್ತೇವೋ ಅಂಥ ಆಹಾರವನ್ನು ಸ್ವೀಕರಿಸಿದರೆ ನಮ್ಮ ಸಾಧನೆಯ ದಾರಿ ತಪ್ಪುವುದಿಲ್ಲ. ನಮಗೆ ಸಾಧನೆ ಮಾಡಬೇಕು ಅಂತ ಬಯಕೆ ಇರುವುದು ಹೌದಾದರೆ ಅದು ಕೇವಲ ಶಾಸ್ತ್ರಾಧ್ಯಯನ ಅಂತಲ್ಲ. ನಾವು ಯಾವುದೇ ಕಲೆ ಇರಬಹುದು, ನಮ್ಮ ಜೀವನದ ಯಾವುದೇ ಗುರಿ ಇರಬಹುದು, ಅದನ್ನು ನಾವು ಸಾಧಿಸಬೇಕು ಅಂತಂದರೆ ಸ್ವಲ್ಪ ಆಹಾರದಲ್ಲಿ ಕಂಟ್ರೋಲ್ ಇರಬೇಕು. ಆಹಾರದ ಮೂಲಕ ನಾವು ಸಾಮಾನ್ಯವಾಗಿ ಬೈಯುವಾಗಲೂ ಹಾಗೆ ಬೈಯುವುದು, ತಿಂದು ಸಾಯಿ ಅಂತ. ಅಂದರೆ ಮನುಷ್ಯ ಜಾಸ್ತಿ ತಿಂದೇ ಸಾಯುವುದು ಯಾವಾಗಲೂ. ಗಾದೆ ಹೇಳ್ತಾರಲ್ವ, 1 ಹೊತ್ತುಂಡವ ರೋಗಿ, 2 ಹೊತ್ತುಂಡವ ಭೋಗಿ, 3 ಹೊತ್ತುಂಡವ ರೋಗಿ, 4 ಹೊತ್ತುಂಡವನನ್ನೆತ್ಕೊಂಡು ಹೋಗಿ, 5 ಹೊತ್ತುಂಡು ಊಟ ಮಾಡಿದವನನ್ನು ಅಲ್ಲೇ ಹೂತೋಗಿ ಅಂತ. ನಾವು ಅದಕ್ಕಿಂತಲೂ ಜಾಸ್ತಿ, ನಮಗೆ ಅವರು ಅದಕ್ಕೆ ಒಂದು ಕ್ಯಾಟಗರಿನೇ ಕೊಡಲಿಲ್ಲ. ನಾವು ಅದಕ್ಕಿಂತಲೂ ಜಾಸ್ತಿ ಅಂತ ಲೆಕ್ಕಕ್ಕೆ ಇಲ್ಲ ನಾವು. ಅದರಿಂದಾಗಿ ದೇಹದ ರಕ್ಷಣೆಗೋಸ್ಕರ ಆಹಾರ ಬೇಕು ಹೌದು, ಆದರೆ ಅದೇ ದೇಹವನ್ನು ಕೊಲ್ಲುವಷ್ಟು, ಅಮೃತವೇ ವಿಷವಾಗುವಷ್ಟು ನಾವು ಆಹಾರವನ್ನು ಸ್ವೀಕರಿಸುವುದರಿಂದ ನಮ್ಮ ದಾರಿಗೆ ಸಾಧನೆಗೆ ಅದು ಖಂಡಿತ ತೊಡಕಾಗುತ್ತೆ. ಈ ಕಾರಣದಿಂದ ನಮ್ಮ ಆಹಾರದ ಶುದ್ಧಿಯನ್ನು ನಾವು ಕಾಪಾಡಿಕೊಳ್ಬೇಕು ಅಂತ.